ಒಪ್ಪೆ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೂಪರ್ ಸ್ಟಾರ್ ಉಪೇಂದ್ರ ನಮ್ಮ ಜೊತೆ ಇದ್ದಾರೆ. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಸುವರ್ಣ ಗರ್ಲ್ಸ್ ಜೊತೆ ಇದೆ. ಸೊ ಇನ್ನಷ್ಟು ಸೀಕ್ರೆಟ್ಸ್ ತಿಳ್ಕೊಳ್ಳೋಣ. ಉಪೇಂದ್ರ ಅವರೇ, ನಿಮ್ಮ ಚಿತ್ರಗಳು ಅಂದರೆ ಒಂದು ರೀತಿ ಹೋಪ್, ಏನೋ ಹೊಸ್ತನ ಅಂತ ಆಗಿನ ಟ್ರೆಂಡ್ ಶುರುವಾಗಿತ್ತು. ಅದಾದ ನಂತರ 10 ವರ್ಷಗಳ ಅಂತರ ಆಗೋಯ್ತು. ಜನ ಎಷ್ಟು ಡೆಸ್ಪರೇಟ್ ಆಗಿ ನಿಮಗೋಸ್ಕರ ಕಾಯ್ತಿದ್ರು ಅಂದರೆ ಉಪೇಂದ್ರ ಡೈರೆಕ್ಷನ್ ಎಲ್ಲಿ 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 ಅಂತ. ಇಲ್ಲ, ಮಧ್ಯದಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗ್ತಾ ಇದ್ದೆ ಸ್ಕ್ರಿಪ್ಟ್ ಅಲ್ಲಿ. ಆದ್ರೂ ಪಕ್ಕಾ ಉಪೇಂದ್ರ ಫಿಲ್ಮ್ ಇವಾಗ ಸೂಪರ್. ಆದ್ರೆ ಹೇರ್ ಸ್ಟೈಲ್ ಇಂದ ಹಿಡಿದು ಉಪೇಂದ್ರ ನಡೆಯೋ ಸ್ಟೈಲ್ ಇಂದ ಕಾಯ್ತಾ ಇದ್ರು ಜನ 10 ವರ್ಷ. ಏನಂತ ಹೇಳೋದು ಗೊತ್ತಿಲ್ಲ. ಮಧ್ಯದಲ್ಲಿ ಏನೋ ಆ್ಯಕ್ಟಿಂಗ್ಗಳು ಸಿನಿಮಾ ಒಪ್ಕೊಂಡಿದ್ದು, ಅದ್ರ ಜೊತೆಲಿ ಇದು ಮಾಡಿದ್ದು, ಅದೇ ಕಂಟಿನ್ಯೂಸ್ ಆಗಿ ನನಗೆ ವರ್ಷಕ್ಕೆ 2-3 ಪಿಕ್ಚರ್ ಅಂದ್ರೂ ಕೂಡ 1 ವರ್ಷ ಹೊಟ್ಟೋಗೋದು ಹಂಗೆ. ಆಮೇಲೆ ಪ್ರತಿ ಪಿಕ್ಚರಲ್ಲೂ ಇವಾಗ ಒಂದು 2 ಪಿಕ್ಚರಲ್ಲಿ ಮಧ್ಯೆ 1 ಪಿಕ್ಚರ್ ಫುಲ್ ನಂದು ವರ್ಕ್ ಜಾಸ್ತಿ ಇರೋದು. ಇವಾಗ ಸ್ಕ್ರಿಪ್ಟ್ಗೆ ಆಗ್ಬೋದು, ಇವಾಗ ಫಾರ್ ಎಕ್ಸಾಂಪಲ್ ರಕ್ತ ಕಣ್ಣೀರು, ಅದ್ರ ಡೈಲಾಗ್ಸು, ಸ್ಕ್ರಿಪ್ಟು, ಎಡಿಟಿಂಗು ಎಲ್ಲ ಜೊತೆಲೇ ಸೇರ್ಕೊಂಡು ಮಾಡೋದು. ಒಂಥರ ಡೈರೆಕ್ಷನ್ ಮಾಡೋ ಥರನೇ ಅದು. ಯಾಕಂದರೆ ಸಾಧು ನಾವೆಲ್ಲ ಒಟ್ಟಿಗೆ ಮಾಡೋದಲ್ಲ, ಅದಾದಮೇಲೆ ಬುದ್ಧಿವಂತ ಅದೇ ಥರ ಮಾಡಿದ್ವಿ, ಎಲ್ಲ ಸೇರಿಕೊಂಡು ಟೀಮಾಗಿ ಮಾಡಿಕೊಂಡು. ಅದೆಲ್ಲ ಆಲ್ಮೋಸ್ಟ್ ಹಂಗೆ ಆಗ್ಬಿಡುತ್ತೆ, ಬಟ್ ಹೆಸರು ಹೊಂದಿರಲ್ಲ ಅಷ್ಟೇ. ಸೊ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಕೆಲವು ಸಿನಿಮಾ. ಸೊ ಆ ಥರದ ಅಫಿಷಿಯಲ್ಲಾಗಿ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅದೇನೋ 10 ಇಯರ್ಸ್ ಆಗೋಯ್ತು ಹಂಗಂಗೆ ಗೊತ್ತಾಗದೆ ಇರೋಂಗೆ. ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ, ಸ್ವಲ್ಪ ಈ ವೆರೈಟಿ ಸಿನಿಮಾ ಮಾಡಿ ಈ ನಾರ್ಮಲ್ ಸಿನಿಮಾಗಳು ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿತ್ತು ನನಗೆ. ಕುಟುಂಬ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನೇ ಮಾಡಿದ್ದಿದ್ರೆ ಒಂದು ಗೌರಮ್ಮ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆ ಥರ ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಸೊ ಬೇರೆ ಡೈರೆಕ್ಟರ್ಗಳ ಜೊತೆ ಮಾಡಿದಾಗ್ಲೇ ಆ ಥರ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯ್ತು ಅಷ್ಟೇ. ಇವಾಗ ನಾನು ಮಾಡಬೇಕಂದ್ರೆ ಏನೋ ಎಕ್ಸ್ಪೆಕ್ಟೇಷನೇ ತುಂಬ ಭಯ. ಇವಾಗ ನೋಡಿ, ನೀವೇ ಇಷ್ಟು ಕೇಳ್ತೀರಾ ಅಂದರೆ ಏನು ಟೈಟ್ಲು, ಏನಿದು, ಏನಿರ್ಬೋದು, ಏನು ನನಗೆ ಒಂದು ಸ್ವಲ್ಪ ಏನಕ್ಕೆ ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು ಅನಿಸುತ್ತೆ. ಸೊ ಸಬ್ಜೆಕ್ಟ್ ಹೇಳೋದ್ರಲ್ಲಿ ಏನೋ ಹೊಸದಾಗಿ ಹೇಳಬೇಕು ಅಂತ. ಸೊ ಕೊನೆಗೆ ಹೆಂಗೆ ಅನ್ಸೋಕ್ಕೆ ಶುರು ಆಯ್ತು ಅಂದರೆ, ಇವಾಗ ತುಂಬ ಒಂದು 5-6 ಸಿನಿಮಾ ಡಿಫ್ರೆಂಟ್ ಮಾಡಿದೆ ಅನ್ಕೊಳ್ಳಿ. ನೆಕ್ಸ್ಟ್ ನೀವು ಕೇಳ್ತೀರಾ ಅದೇ ಡಿಫ್ರೆಂಟ್ ಮಾಮೂಲಿ, ಅದೇ ಏನಲ್ಲಿ ಡಿಫ್ರೆಂಟೇ ಮಾಮೂಲಿ ಆಗ್ಬಿಟ್ರೆ. ಆದರೆ ಒಂದು ಮಾತಿದೆ ಅಂದರೆ, ಉಪೇಂದ್ರ ಅವರು ಆ್ಯಕ್ಟಿಂಗ್ ಜಾಸ್ತಿ ಮಾಡ್ತಾ ಹೋದ್ಮೇಲೆ ಎಲ್ಲೋ ಅವರಲ್ಲಿರುವಂತಹ ನಿರ್ದೇಶಕ ಏನಿದ್ದಾನೆ ಅದರ ಆ ಒಂದು ಪ್ರತಿಭೆ ಚಲನಚಿತ್ರಕ್ಕೆ ಒಂದು ಲಾಸ್ ಆಗ್ತಾ ಇದೆಯಾ? ಅವರು ಆ್ಯಕ್ಟಿಂಗ್ ಜಾಸ್ತಿ ಮಾಡಿ ಆ ಡೈರೆಕ್ಷನ್, ಆ ಡಿಫ್ರೆಂಟ್ ಮೂವಿಗಳು ಅದು ಸಿಗ್ತಾ ಇಲ್ವಾ ಅನ್ನೋ ಮಾತು ನಿಮಗೂ ಅನಿಸುತ್ತಾ? ಅದು ಇಲ್ಲಪ್ಪ, ನೋಡಿ, ಡೈರೆಕ್ಷನ್ನು ಏನೋ 50 ವರ್ಷ ಆದಮೇಲೆ ಮಾಡ್ಬೋದು ಅಲ್ವಾ? ಸದ್ಯಕ್ಕೆ ಹೀರೋ ಆಗಿ ಮಾಡೋಣ. ನಿಮ್ಗೆ ಡೈರೆಕ್ಷನ್ ಮಾಡೋದಕ್ಕೆ ಯಾವ್ದಾದ್ರು ಅಡ್ಡಿ ಆಗ್ತಿತ್ತಾ? ನಿಮ್ಗೆ ಏನಾದ್ರು ಅಡ್ಡಿಪಡಿಸ್ತಾ ಇತ್ತಾ? ಯಾರೋ ನಾನು ಕೇಳಿ ಸುದ್ದಿ ಎಲ್ಲೋ ಬ್ಯಾನ್ ಮಾಡ್ಬಿಟ್ಟಿದಾರೆ, 10 ವರ್ಷ ಡೈರೆಕ್ಷನ್ ಮಾಡಬಾರ್ದು ಅಂತ. ಈ ಪ್ರಶ್ನೆ ತುಂಬಾ ಜನ ಕೇಳಿದ್ರು, ಅಂದ್ರೆ 10 ವರ್ಷ ಬ್ಯಾನ್ ಆಗಿದ್ರು ಉಪೇಂದ್ರ ಅವರು ಅಂತ. ಏನದು ಅಂತ? ಇಲ್ಲಪ್ಪ, ಆ ಥರ ಏನಿಲ್ಲ, ನಾನೇ ಹಾಕೊಂಡಿದ್ದು ಬ್ಯಾನ್. ಅದು ಬೇರೆ ಯಾರು ಹಾಕಿದ್ದಲ್ಲ. ವೆರಿ ಸೀರಿಯಸ್ ವಿಷಯ ಏನಂದ್ರೆ, ಅದು ಗೊತ್ತಿಲ್ಲ. ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಯಾರನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಯಾವಾಗಲೂ ಕೂಡ ಈ ಸಿನಿಮಾ ಇಂಡಸ್ಟ್ರಿ ಹೇಗಿದೆ ಅಂದರೆ, ತೆರೆ ಮೇಲ್ ಬರೋ ಯಾರು ವ್ಯಕ್ತಿ ಇರ್ತಾರೋ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದು ಏನು ಹೇಳಿ, ನಿಜ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಏನೋ ದುಡ್ಡು ಮಾಡಿದ್ದೀನಿ ಅಂದರೆ ನಾನು ಆ್ಯಕ್ಟ್ ಮಾಡಿನೇ ಮಾಡಿರೋದು. ಡೈರೆಕ್ಟ್ ಮಾಡ್ಬೇಕಾದ್ರೆ ನಾನೆಲ್ಲ ವಿಷಯಗಳು ಹೇಳ್ಬಿಟ್ರೆ ಇದು ಏನೋ ಇಷ್ಟು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಎಲ್ಲ ಸೀರಿಯಸ್ ಆಗ್ಬಿಡುತ್ತೆ. ಯಾಕಂದರೆ ಪ್ರತಿ ಪಿಕ್ಚರ್ ಸ್ಟ್ರಗಲ್. ಇವಾಗ ನನಗೇನಂದರೆ, ಸಿನಿಮಾ ಒಪ್ಕೊಂಡಾಗ ಏನಂದರೆ ಟೋಟಲಿ ಇನ್ವಾಲ್ವ್ ಆಗ್ಬಿಡ್ತಿದ್ದೆ. ಆ ಸಿನಿಮಾ ಬಿಟ್ಟರೆ ಬೇರೆ ಸಿನಿಮಾ ಮಾಡ್ತಿರ್ಲಿಲ್ಲ. ಸೊ ಇಲ್ಲ, ಅದಕ್ಕೆ ಕರೆಕ್ಟಾಗಿ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ಬೇಕಲ್ಲ. ಇವಾಗ ಏನಾಗ್ಬಿಡೋದಂದರೆ, ಎಲ್ಲ ರಾಂಗ್ ಹ್ಯಾಂಡ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಾಗ ಸಿನಿಮಾ ಮಾಡೋರಿಗೆಲ್ಲ ನಿಮ್ಮದೇ ಅನ್ನೋರು, ಸಿನಿಮಾ ಮಾಡ್ಮೇಲೆ ಇದು ನಂದು ಅನ್ನೋರು. ಆಮೇಲೆ ಒಂದು ವಿಷಯ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಏನಂದರೆ, ಸಿನಿಮಾ ಮಾಡ್ತಾ ಇದ್ದೀನಿ, ನನಗೇನಂದರೆ ನನಗೆ ದುಡ್ಡು ಕಾಸು ಕರೆಕ್ಟಾಗಿ ಗೊತ್ತಿಲ್ಲ. ನನಗೆ ಏನಂದರೆ, ನಾನು ನೋಡೇ ಇಲ್ಲ ದುಡ್ಡನ್ನು. ಚಿಕ್ಕ ವಯಸ್ಸಿಂದ ನನಗೆ ಲಕ್ಷ ಅಂದ್ರೆ ನಂಗೆ ದೊಡ್ಡ ವಿಷಯ. ಯಾರೋ ಲಕ್ಷ ಕೊಡ್ತೀನಿ ಅಂದರೆ ಲಕ್ಷ ನಾನು ಎಲ್ಲಿಡ್ಲಿ ಅಂತ ಯೋಚನೆ ಮಾಡ್ತಿದ್ದವನು ನಾನು. ಸೊ ನನಗೆ ಆ ಥರ ಬ್ಯಾಕ್ಗ್ರೌಂಡ್ ಅಷ್ಟೇ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ಅವರೆಲ್ಲ ಹೆಂಗಂದರೆ 50 ರೂಪಾಯಿ ತಂದರೆ ಜೀವನ ಮುಗಿದೋಯ್ತು ಇವತ್ತಿಂದು ಅಂತ, ಆ ಥರ ಬದುಕಿದವ್ರು ನಾವು. ಈ ಕರೆಕ್ಟಾಗಿ ಅಡ್ವೈಸು ಇರ್ತಿರಲಿಲ್ಲ ನನಗೆ. ಏನೋ ಪಿಕ್ಚರ್ ಸ್ಟಾರ್ಟ್ ಮಾಡಿ ಅಂತೆಲ್ಲ ಒಂದು ದುಡ್ಡು ಕೊಟ್ಟು ಕಮಿಟ್ ಮಾಡೋರು. ನಾನು ಕೂತ್ಕೊಂಡು ಕತೆ ಎಲ್ಲ ಬರೆದ 3 ತಿಂಗಳು ಕೂತ್ಕೊಂಡು ಬರೀ ಗುಂಗ್ ಅಷ್ಟೇ. ನನ್ನ ಜೊತೆಲಿರೋಳು ಸ್ವಲ್ಪ ಬಿಸ್ನೆಸ್ ಕಲಿ, ನೋಡಿ ಈ ಥರ ಎಲ್ಲ ಇದೆ, ಈ ಥರ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತ. ನನಗೆ ಅದು ಯೋಚನೆ ಬರ್ತಿರಲಿಲ್ಲ. ಸಿನಿಮಾ ಮಾಡ್ತಾ ಹೋಗೋದು, ಸ್ಕ್ರಿಪ್ಟ್ ಮಾಡ್ತಾ ಹೋಗೋದು. ಯಾವುದೋ ಒಂದು ಸಿನಿಮಾಲಿ ಹೆಂಗಾಯ್ತು ಅಂದರೆ, 1.5 ತಿಂಗಳು 2 ತಿಂಗಳು ಕೂತ್ಕೊಂಡೆಲ್ಲ ಸ್ಕ್ರಿಪ್ಟ್ ಮಾಡಿ, ಅದು 6 ತಿಂಗಳಾಯ್ತು. ಆಮೇಲೆ ಫೈನಲೈಸ್ ಮಾಡೋಷ್ಟರಲ್ಲಿ ಎಲ್ಲ ಮಾಡಿ ಶೂಟಿಂಗ್ ಹೋಗಿದ್ದೀನಿ. ಆ ಪ್ರೊಡ್ಯೂಸರ್ ಫೋನ್ ಮಾಡಿಬಿಟ್ಟು, ಸರ್ ಈ ಸಿನಿಮಾ ನಿಲ್ಲಿಸ್ಬಿಟ್ಟು ಅದರ ರೀಮೇಕ್ ಮಾಡೋಣ ಸರ್ ಅಂದರು. ಲೆಕ್ಕ ಹಾಕೊಂಡು ನಿಮ್ಗೆ ಹೆಂಗಾಗ್ಬೋದು, ಒಬ್ಬ ಪ್ರೊಡ್ಯೂಸರೇ ಹಂಗೆ ಅಂದ್ಬಿಟ್ಟಾಗ ನಿಮ್ಗೆ ಒಂಥರ ಶಾಕಿಂಗ್ ಇದ್ದದು. ಏನಪ್ಪ ನಿಜವಾಳು, ಏನು ನನಗೆ ಮಾರ್ಕೆಟ್ ಇಲ್ವಾ, ನನ್ನ ಸಿನಿಮಾ ಯಾರು ತೊಗೊತಾ ಇಲ್ವಾ? ನನ್ನ ಪಕ್ಕದಲ್ಲಿರೋ ಹೇಳೋರು. ನಾನು ಡೈರೆಕ್ಟ್ ಮಾಡ್ಬೇಕಾರೆ, ಇಲ್ಲಮ್ಮ ಏನೋ ಪಿಕ್ಚರ್ ಅಷ್ಟಲ್ಲ ಉಪೇಂದ್ರ, ಅಥವಾ ಉಪೇಂದ್ರ ಅಷ್ಟಲ್ಲ ಓಮು, ಈ ಥರ ಒಂದಕ್ಕೊಂದು ಕಂಪೇರ್ ಮಾಡೋದು.
ಏನಂದ್ರೆ ಒಬ್ಬ ಕ್ರಿಯೇಟಿವ್ ವ್ಯಕ್ತಿಗೆ ಏನಂದ್ರೆ ಒಂದು ಒಳ್ಳೆ ಮಾತಷ್ಟೇ Encouragement ಬೇಕಾದ್ರೆ ಬೇಕು, ಎನ್ಕರೇಜ್ಮೆಂಟ್ ಹೌದು. ಅಷ್ಟೇ, ದುಡ್ಡಲ್ಲ ನಮಗೆ. ಚೆನ್ನಾಗಿ ಮಾಡ್ತೀರಾ ಮಾಡಿ ಅಂದ್ರೆ ನಾವು ಖುಷಿಯಾಗಿ ಮಾಡ್ಬಿಡ್ತೀವಿ. ಅದು ಬಿಕಾಸ್ ಎಮೋಷನಲಿ ಇದಾಗಿರ್ತೀವಿ ನಾವು. ನಾ ಅದೇ ಹೇಳಿದ್ದು, ಹೆಸರಿಗೆ ಮಾತ್ರ ಬುದ್ಧಿವಂತ ಅಷ್ಟೇ, ಪರ್ಸನಲಿ ತುಂಬಾ ದಡ್ಡ ನಾನು ಅಂತ. ಅಲ್ಲ, ಆ ಎನ್ಕರೇಜ್ಮೆಂಟ್ ಮತ್ತೆ ಆ ಕಾನ್ಫಿಡೆನ್ಸ್ ಬರೋದಕ್ಕೆ ಅಷ್ಟು ಟೈಮ್ ತಗೊಂಡ್ರ ಅಥವಾ ಹೇಗೆ ಅಂತ ನೀವು? ಇಲ್ಲ ಆ ಥರ ಅಲ್ಲ. ಆಮೇಲೆ ಏನಾಯ್ತು ಅಂದ್ರೆ ನಾನೇ ಮಾಡಬೇಕು ಇಲ್ಲಾಂದ್ರೆ ತುಂಬಾ ಒಳ್ಳೆಯವ್ರು ಆ ಥರ ಅರ್ಥ ಮಾಡ್ಕೊಂಡಂಥವ್ರ ಜೊತೆ ಪಿಕ್ಚರ್ ಮಾಡಬೇಕು ಅಂತ. ಅದು ಹಂಗಂಗೆ ಆ ಭಯದಲ್ಲೇ ಪೋಸ್ಟ್ಪೋನ್ ಆಗೋಯ್ತು. 1 ಸಿನಿಮಾ 2 ಸಿನಿಮಾ ಎಕ್ಸ್ಪೀರಿಯನ್ಸ್ ನನಗೆ ಎಷ್ಟು ಭಯ ಉಂಟು ಮಾಡ್ತು ಅಂದರೆ ಅದ್ರ ಯೋಚನೆ ಮಾಡೋದೇ ಭಯ ಆಗೋಗ್ಬಿಟ್ಟಿತ್ತು. ಆಮೇಲೆ ಅದಾದಮೇಲೆ ಒಂದು ರಾಕ್ಲೈನ್ ವೆಂಕಟೇಶ್ ಅವ್ರು ಸಿಕ್ಕಿದ್ರು. ಆಮೇಲೆ ನಾವು ಅವ್ರು ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಸೂಪರ್ ಮಾಡಿದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತಿಲ್ಲ, ಮಾಡ್ಬೋದು ಆ ಥರ. ಆಮೇಲೆ ನಾನೇನೋ ವಿಚಿತ್ರವಾಗಿ ಮಾಡ್ತೀನಿ, ಅದು ಎಲ್ಲೆಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ಇದ್ದೇ ಇರುತ್ತೆ. ವಿಚಿತ್ರ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಪಾಸಿಟಿವ್ ಅದಕ್ಕೆ ಕೋನಗಳು ಇರುತ್ತೆ, ನೆಗೆಟಿವ್ ಕೋನಗಳು ಇರುತ್ತೆ. ಅದನ್ನು ತಗೊಳ್ಳೋ ರೀತಿ ನೀವು ಅದನ್ನು ಬೇರೆ ಥರ ಕೆಟ್ಟದಾಗೂ ನೋಡ್ಬೋದು, ಒಳ್ಳೆ ಥರ ನೋಡ್ಬೋದು. ಇವಾಗ ಮಾಮೂಲಿಯಾಗಿ ಮಾಡ್ಬಿಟ್ರೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸ್ವಲ್ಪ ಏನೋ ವೆರೈಟಿ ಮಾಡಿದಾಗ ಅದಕ್ಕೆ ಅಷ್ಟೇ ರಿಸ್ಕು ಇರುತ್ತೆ. ನೀವು ನಂಬ್ತಿರೋ ಬಿಡ್ತೀರೋ, ಓಮ್ ಆದ್ರ ಮೇಲೆ ಆದಮೇಲೆ ಉಪೇಂದ್ರ ಪ್ರೊಡ್ಯೂಸರ್ಗೆ ಒದ್ದಾಡಿದ್ದೀನಿ, ನಂಬ್ತೀರಾ ನೀವು? ಇದು ನೀವು ಹೇಳಿದ್ರೆ ನಿಮಗೆ ಸುಮ್ಮನೆ ಹೇಳ್ತಾ ಇದ್ದಾನೆ ಅನ್ಸುತ್ತೆ. ನೆಕ್ಸ್ಟ್ ಉಪೇಂದ್ರ ಯಾರು ಪ್ರೊಡ್ಯೂಸರು, ಯಾರು ಸಿಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನೇ ಮಾಡ್ಬೋದು ಪ್ರೊಡಕ್ಷನ್, ನಾನೇ ಏನೋ ಇದೆಲ್ಲ ಬಿಸ್ನೆಸ್. ನನಗೇನಂದ್ರೆ ಅದಕ್ಕೆ ಹೋಗ್ಬಿಟ್ರೆ ಈ ಕಡೆ ನಂದು ಇದೆಲ್ಲ ಏನೋ ನಾನು ಕ್ರಿಯೇಟಿವ್ ಇದೆಲ್ಲ ಇದಾಗ್ಬಿಡುತ್ತೆ. ಯಾಕಂದ್ರೆ ನಾನು ಪ್ರೊಡ್ಯೂಸರಾಗಿ ಯೋಚನೆ ಮಾಡೋಕೆ ಶುರು ಮಾಡ್ತೀನಿ, ಅದು ತಲೆನೇ ಆಗ್ತಿರಲಿಲ್ಲ ನಾನು. ಸೊ ಹಂಗಾಗಿ ಆಗಿ ಸ್ವಲ್ಪ ಓಕೆ, ಡಿಫ್ರೆಂಟ್ ಡೈರೆಕ್ಟರ್ ಅವರು ಅವರ ಚಿತ್ರಕ್ಕೆ ಅದೇ ರೀತಿ ಡಿಫ್ರೆಂಟ್ ಆಗಿ ಪ್ರಚಾರನೂ ಕೊಡ್ತಾರೆ. ಈಗ ಒಂದು ಚುಕ್ಕಿ ಇಟ್ಟು ಇದರಲ್ಲಿ ಉಪೇಂದ್ರ ಎಲ್ಲಿದ್ದಾರೆ ಹುಡುಕ್ತೀರಾ, ರಕ್ತದ ಪಿಕ್ಚರ್ ಇದು ಅದರಲ್ಲಿ ಉಪೇಂದ್ರ ಅವ್ರನ್ನ ಹುಡುಕ್ತೀರಾ ಅಂತ. ಸೊ ಈ ಐಡಿಯಾಸ್ ಎಲ್ಲ ಹೆಂಗೆ ಬರ್ತಿತ್ತು? ಪ್ರತಿಯೊಂದರಲ್ಲೂ ಏನೋ ವಿಷಯ ಇದೆ ಅಂತ. ಇವಾಗ ಒಂದು ಸಿನಿಮಾ ಮೇಕಿಂಗ್ ಅಂದರೆ ಬರೀ ಸಿನಿಮಾ ಮಾತ್ರ ಕ್ರಿಯೇಟಿವ್ ಮಾಡೋದಲ್ಲ. ಏನೋ ವಾಪಸ್ ಬಂದರೆ ಒಂದು ಪೋಸ್ಟ್ ಹೆಂಗಿರ್ಬೋದು, ಅದರಲ್ಲಿ ಏನೋ ಕ್ರಿಯೇಟಿವ್ ಇದೆಯಲ್ಲ, ಅದರಲ್ಲಿ ಏನೋ ಯೋಚನೆ ಮಾಡ್ಬೋದಲ್ವಾ ಅಂತ. ಆಮೇಲೆ ಟೈಟ್ಲಲ್ಲಿ ಏನೋ ಮಾಡ್ಬೋದಲ್ವಾ, ಆಮೇಲೆ ಟೈಟ್ಲ್ ಕೊಡೋ ರೀತಿ ಅದರಲ್ಲೇನೋ ಯೋಚನೆ ನೀವು ಎಷ್ಟು ಯೋಚನೆ ಮಾಡ್ತಾ ಹೋಗ್ತೀರೋ ಅಷ್ಟು ಅದರಲ್ಲಿ ಏನೇನೋ ಬೇರೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ನನ್ನ ಜೊತೆಲಿರೋರು ಹಾಗೇ ಇದ್ದರು. ಇವಾಗ ಏನೋ ಒಂದು ಇದಿತ್ತು ಗೊತ್ತಾ, ಯಾವುದೋ ಒಂದು ಅದೆಲ್ಲೋ ನೀವು ನೋಡಿರ್ತೀರ ಅದನ್ನು, ಏನೋ ಈ ಬಾರ್ ಕೋಡ್ ಥರ ಮಾಡ್ಬಿಟ್ಟು ಅದನ್ನ ಹಿಂಗೆ ನೋಡಿದ್ರೆ ನಿಮ್ಗೆ ಅದರಲ್ಲಿ ಟೈಟ್ಲ್ ಕಾಣಿಸುತ್ತೆ. ಸೊ ಆ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ಯಾಕಂದರೆ ಈ ಸಿನಿಮಾ ಬೇರೆ ಥರ ಇದೆ, ಇದನ್ನು ಫಸ್ಟಿಂದ ಪ್ರಿಪೇರ್ ಮಾಡೋಣ ಜನಕ್ಕೆ ಅಂದ್ಬಿಟ್ಟು ಆ ಥರ ಟೈಟ್ಲ್ ಹಾಕೋದು. ಸೊ ಈ ಥರ ಏನೋ ಖುಷಿ ಪಟ್ಕೊಂಡು ಮಾಡಿದ್ದಷ್ಟೇ ಅದೆಲ್ಲ. ಓಕೆ, ಉಪೇಂದ್ರ ಅವರು ರೌಡಿಸಮ್ ಮೂವಿ ಮಾಡಿದ್ರು, ಟೆರರಿಸಮ್ ಬಗ್ಗೆ ಮಾಡಿದ್ರಿ, ಸ್ವಸ್ತಿಕ್ ಮೂವಿ ಮಾಡಿದ್ರಿ, ಪ್ರೀತಿಯ ಹಲವಾರು ಮಜಲುಗಳನ್ನು ತೋರಿಸಿದ್ರಿ ಮೂವಿಲಿ, ಮಾನವ ಸಹಜ ಆಸೆ ವಾಂಚೆ ಎಲ್ಲರೂ ತೋರಿಸಿದ್ರಿ. ಈಗ ಸೂಪರಲ್ಲಿ ಸದ್ಯದ ರಾಜಕೀಯ ಪರಿಸ್ಥಿತಿ ತೋರಿಸಿದ್ರಿ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಏನು, ಉಪೇಂದ್ರ 2 ಯಾವಾಗ ಬರ್ಬೋದು ಅಂತ? ನಾ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಬ್ಜೆಕ್ಟ್ ತುಂಬ ವರ್ಷಗಳಿಂದ ಒಂದು 2-3 ಲೈನ್ ಇಟ್ಕೊಂಡು ಯೋಚನೆ ಮಾಡ್ತೀನಿ. ಒಂದು ಆಲ್ಮೋಸ್ಟ್ ಎಲ್ಲ ಒಂದು ಫೈನಲೈಸ್ ಆಗಿದೆ. ಸದ್ಯದಲ್ಲೇ ಅಕ್ಟೋಬರ್ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಹೇಳ್ತೀರೇನೋ ಅಂತ ಒಂದು ಗೊತ್ತಾಗುತ್ತೆ ಸದ್ಯದಲ್ಲೇ. ಓಕೆ, ಸೊ ಫಿಲಮ್ ಬಗ್ಗೆ ಜಾಸ್ತಿ ಮಾತಾಡಿದ್ದಾಯ್ತು. ಈಗ ತುಂಬಾ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ಬೇಕು, ಪ್ರಿಯಾಂಕಾ ಅವ್ರ ಬಗ್ಗೆ. ತುಂಬಾ ವಿಶೇಷ, ತುಂಬಾ ವಿಶೇಷ ಖಂಡಿತ. 10 ವರ್ಷದ ಗ್ಯಾಪ್, ಗೌರಿ ಹಬ್ಬದ ದಿನ ಗೌರಿ ಬಗ್ಗೆ ಮಾತಾಡಲೇಬೇಕು. ಮತ್ತೆ 10 ವರ್ಷದ ಗ್ಯಾಪ್ ಅಲ್ಲಿ ಏನಾದ್ರು ಪರ್ಸನಲ್ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋ ಕಡೆ ತುಂಬಾ ಗಮನ ಕೊಟ್ಟಿದ್ರ ಅಂತ? ಏನ್ ಸೆಟ್ಲ್ ಏನ್ ಯಾವತ್ತೂ ಸೆಟ್ಲ್ ಆಗಲ್ಲ ಲೈಫು. ಒಂದ್ ಮಾತ್ರ ನಾನ್ ಕಲ್ತಿದ್ದೇನಂದ್ರೆ ಯಾರು ಸೆಟ್ಲ್ ಅಲ್ಲ ಈ ಲೈಫಲ್ಲಿ ನನ್ನ ಪ್ರಕಾರ. ಮತ್ತೆ ಸ್ಪಿರಿಚುವಲ್ ಆಗಿ ಬೇಡಿ, ಏನೋ ನನಗೆ ಅದು ಮೊದಲಿಂದನೇ ಅದ್ರ ಬಗ್ಗೆ ನನಗೆ ಯೋಚನೆ ಇತ್ತು. ಏನಂದರೆ ಇವಾಗ ನೋಡಿ, ನಾನು ಏನೋ ಮನೆ ಮಾಡಬೇಕು, ಕಾರ್ ತೊಗೊಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ನಾನು ಮಾಡಲಿಲ್ಲ. ಅದಾಗದೇ ಆಯ್ತು ಅಷ್ಟೇ. ಅದೆಲ್ಲ ನಾವು ಮಾಡಬೇಕು ಅಂತ ಹೋದಾಗ ಭಾಳ ಕಷ್ಟ. ಅದಾಗದೇ ಆಗಬೇಕದು. ಸೊ ಆ ಥರ. ಆಮೇಲೆ ಎಷ್ಟು ಮಾಡಿದ್ರು ಸೆಟ್ಲ್ ಇಲ್ಲ ನಾವು. ಇನ್ನೂ ನನಗೆ ನಂಗೆ ಸೆಟ್ಲ್ ಆಗಿಲ್ಲ ಅನ್ಸುತ್ತೆ. ಇನ್ನೂ ದೊಡ್ಡ ಸ್ಟಾರ್ಗಳು, ಬಾಂಬೆಲಿರೋ ಸ್ಟಾರ್ನ ಕೇಳಿ ನೋಡಿ, ದೊಡ್ಡ ಸೂಪರ್ ಸ್ಟಾರ್, ನಮ್ಗೆ ಸೆಟ್ಲ್ ಇಲ್ಲ, ಅವ್ರಿಗೂ ಒಂದು ಭಯ ಇರುತ್ತೆ. ಅದು ಆಶ್ಚರ್ಯ ಅದು. ಸೊ ಅದೇ ಲೈಫ್ ಅದು. ಯಾಕೆಂದರೆ ಸೆಟ್ಲ್ ಆಗ್ಬಿಟ್ರೆ ಮಜಾ ಇರಲ್ಲ ಲೈಫು. ಈ ಒಂದು ಸ್ಟ್ರಗಲಲ್ಲೇ ಮಜಾ ಇರೋದು ಲೈಫ್. ಸೊ ನಿಮ್ಮದು ಮತ್ತು ಪ್ರಿಯಾಂಕಾ ನಡುವೆ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು? ಸೊ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು? ಅದು ಲವ್ ಸ್ಟೋರಿ, ಅದು ನಮ್ದು ಸಿನಿಮಾ ಡೈರೆಕ್ಷನ್ ಮಾಡಿದಂಗೆ ಲವ್ ಸ್ಟೋರಿಗಳು. ಓಕೆ, ಆ ಲವ್ ಸ್ಟೋರಿ ಬಗ್ಗೆ ನೆಕ್ಸ್ಟ್ ಹೇಳಿ. ಸೊ ಇನ್ನೊಂದು ಗಿಫ್ಟ್ ನಿಮ್ಗೋಸ್ಕರ ಕಾಯ್ತಾ ಇದೆ ನಮ್ಮ ಕಡೆಯಿಂದ. ಏನಿದೆ, ಪ್ರಿಯಾಂಕಾ ಕೊಟ್ಟಿದ್ದ? ಭಾವನಾ ಕೊಡ್ತಿರೋದು. ಓ, ಎಲ್ಲೋ ಒಬ್ಬೊಬ್ರು ನೀವು ಸಪ್ರೇಟಾಗಿ ಕೊಡ್ತಾ ಇರೋದಾ? ನೀವು ಕೊಟ್ಟಿದ್ದು ಬೆಣ್ಣೆ ದೋಸೆ. ಓ, ಇನ್ನು ಏನೇನೋ ಇದೆ. ಓಕೆ, ಪ್ರಿಯಾಂಕಾ ಅವ್ರು ನಿಮ್ಗೆ ಇವತ್ತು ಮನೇಲಿ ಕೊಡ್ತಾರೆ, ಹೇಗಿದ್ದು ಬರ್ತ್ಡೇ ಅಲ್ವಾ? ದಿನಾ ಕೊಡ್ತಾಳೆ ನನಗೆ ಗಿಫ್ಟ್. ತುಂಬಾ ಚೆನ್ನಾಗಿದೆ, ನಂಗೆ ಬಹಳ ಇಷ್ಟ ಆಯಿತು ನಿಜವಾಗ್ಲೂ. ಓಕೆ, ಸೊ ಉಪೇಂದ್ರ ಅವರಿಗೆ ಗಿಫ್ಟ್ ಅಂತೂ ಖಂಡಿತ ಇಷ್ಟ ಆಗಿದೆ. ಇನ್ನು ಲವ್ ಲೈಫ್ ಬಗ್ಗೆ ಡೈರೆಕ್ಟರ್ ಆ್ಯಂಗಲಲ್ಲಿ ಅವರು ಸ್ಟೋರಿ ಹೇಳ್ತಾರೆ. ಸೊ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.